ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ನಾನು ಕೇಳಿರ್ಲಿಲ್ಲಪ್ಪ, ಕಾವೇರಿ ಇಶ್ಯೂನ ನೀವು ತೀರ್ಮಾನ ಮಾಡಿ ಅಂತ ನಾನು ಹೇಳಿರ್ಲಿಲ್ಲ. ಅವ್ರಿಗೆ ಕಂಡೀಷನ್ ಹಾಕಿರ್ಲಿಲ್ಲ. ನನಗೇನು ಕಂಡೀಷನ್ ಹಾಕುವಂತ ಅಧಿಕಾರ ಇಲ್ಲ. ಈ ಜನರಿಗೆ ಕೊಟ್ಟಂತ ಭರವಸೆ ಅವರು. ನನಗೆ ಮೊದಲನೇ ಆದ್ಯತೆ ಕಾವೇರಿ ಇಶ್ಯೂ, ನಾನು ತೀರ್ಮಾನ ಮಾಡ್ತೀನಿ, ನಾನು ಎಲ್ಲವನ್ನೂ ಬಿಟ್ಟು ಮಾಡ್ತೀನಿ ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೆ. ದೇವೇಗೌಡರು ಮಾಡೋಕ್ಕಾಗದೇ ಇರೋದು ನೀವು ಮಾಡೋಕ್ಕಾಗತ್ತಾ? SM ಕೃಷ್ಣ ಮಾಡೋಕ್ಕಾಗದೇ ಇರೋದು ನೀವು ಮಾಡೋಕ್ಕಾಗತ್ತಾ? ಸುಪ್ರೀಂ ಕೋರ್ಟ್ ಮುಂದೆ ತೀರ್ಮಾನ ಆಗಬೇಕಾಗಿದ್ದ ಕಮಿಟಿ ಮುಂದೆ ಹೋಗಿದೆ, ಈಗ ಏನು ಮಾಡ್ಲಿಕ್ಕಾಗಿದ್ದೀವಿ ಅಂತ. ಆದರೆ ಅವರು ಅವನ್ನೆಲ್ಲ ಬಿಟ್ಟು ನಾನು ಕಾವೇರಿ ಇಶ್ಯೂನ ಜವಾಬ್ದಾರಿ ತಗೋತೀನಿ, ತೀರ್ಮಾನ ತಗೋತೀನಿ ಅಂತ ನಾನೇ ನಿಮ್ಮ ಹತ್ರ ಇರುವಂತ ಕ್ಲಿಪ್ಸು ನೀನೇನು ಅವ್ರ ಪಾಡ್ತಾರ ನಿಮ್ಗೆ ಎಷ್ಟು ವರ್ಷ ಆಗಿದೆ ಮಾಧ್ಯಮದಲ್ಲಿ ಅನುಭವ ಆಗಿದೆ? ನನಗೆ 45 ವರ್ಷ ಆಗಿದೆ. ದಯಮಾಡಿ ನಾನು ಸರ್ ಪಾರ್ಟ್ನರ್ ಆದ್ರಲ್ಲ ಅವ್ರ ವಿಚಾರ ಕೇಳ್ತಾರೆ. ನಾವು ಯಾರು ಪಾರ್ಟ್ನರ್ ಬಂದಿಲ್ಲ ಸರ್, ವಿಚಾರ ಹೇಳ್ತಾರೆ ಅಷ್ಟೇ. ನೀವ್ ಹೆಂಗ್ ಹೇಳ್ತಾ ಇದ್ರೆ ಹಂಗೆ ನಾವು ಹೇಳ್ತಾ ಇದೀವಿ. ಹೇಳ್ತಾರೆ ಸರ್, ಅವನು ನೀವು ಹೇಳಿದ್ರೆ ನಾವು ಸರ್ ಇತ್ತು. ನಾನು ಡಾಕ್ಯುಮೆಂಟ್ ತೋರ್ತೀವಿ ಬಿಡಿ ಸರ್, ತೋರ್ತೀವಿ ಬಿಡಿ ಸರ್, ನಮ್ಮ ಹತ್ರ ತೋರ್ತೀವಿ ಬಿಡಿ ಸರ್, ನಾವು ವಾಟ್ಸಪ್ ಮಾಡ್ತೀವಿ ಬಿಡಿ ಸರ್, ವಾಟ್ಸಪ್ ಮಾಡ್ತೀವಿ ಬಿಡಿ ಸರ್. ಕರ್ನಾಟಕ ರಾಜ್ಯಕ್ಕೆ ಪೂರ್ತಿ ಫ್ರೀಯಾಗಿ ನೀರು ಬಿಡುವಂತ ಅಧಿಕಾರವನ್ನ ಈ ಮಾನಿಟರಿಂಗ್ ಕಮಿಟಿಯನ್ನ ವಿತ್ಡ್ರಾ ಮಾಡ್ಬಿಟ್ರೆ ನಾನು ರಾಜಕೀಯದಲ್ಲಿ ಮತ್ತೆ ಚುನಾವಣೆ ನಿಂತ್ಕೊಳ್ಳೋದು. ನಮ್ಮನ್ನ ನೀವು ಹೇಳ್ತೀರ ಅವ್ರಿಗೆ 5 ವರ್ಷಗಳೊಳಗಡೆ ನೀವು ಹೇಳಿರ್ತಕ್ಕಂಥ ಸತ್ಯನೇ ಆದ್ರೆ ಅವ್ರ ಕ್ಲಿಪ್ಸೇ ಇದ್ರೆ 5 ವರ್ಷಗಳೊಳಗಡೆ ಈ CWRC ವಾಪಸ್ ಪಡೆದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ನೀರನ್ನ ಉಪಯೋಗಿಸಲಿಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರಗಳಿಗೆ ಅಧಿಕಾರವನ್ನ ವಹಿಸಲಾಗಿದೆ ಅನ್ನೋ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ತೀರ್ಮಾನ ಮಾಡದೇ ಆದ್ರೆ ಮುಂದಿನ ಚುನಾವಣೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ. ನಾನು ಅವರ ಸೇವಕನಾಗಿರ್ತೀನಿ. ಅವರಿಗೆ ದೂರದಿಂದಾನೆ ನಾನು ಪಾರ್ಟಿಗೆ ಹೋಗಲ್ಲ, ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನಿ. ಬಟ್ ಆದ್ರೆ ಅವ್ರಿಗೆ ಒಳ್ಳೇದನ್ನು ಬಯಸ್ತೀನಿ. ನಾನು ರಾಜ್ಯದ ಜನಕ್ಕೆ, ನನ್ನ ಜಿಲ್ಲೆ ಜನಕ್ಕೆ ಒಳ್ಳೇದಾಗಲ್ಲ. ನೀವು ಇದೊಂದು ಯಾಕೆ ಕಠಿಣವಾಗಿ ಹೇಳೋದು ಅಂತ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಮಾಧ್ಯಮದ ಜೊತೆ ಕಠಿಣವಾಗಿ ಹೇಳೋ ಅವಶ್ಯಕತೆ ಇಲ್ಲ ನನಗೆ. ನೀವು ಸಹ ಕೇಳೋದನ್ನ ನಾನು ಹೇಳಿ ಅವ್ರು ಹೇಳಿ ಅರ್ಥ ಮಾಡ್ಕೋಬೇಕು. ಸೊ ಒಂದು ಸುಮ್ಮನೆ ಉದ್ದಾಟದಿಂದ ನಾನು ಮಾತಾಡೋದು ಅಥವಾ ನೀವು ಉದ್ದಾಟದಿಂದ ಮಾತಾಡೋದಲ್ಲ. 5 ವರ್ಷ ನೀವು 5 ವರ್ಷಕ್ಕೆ ಮಾಡಲಿ, 6 ವರ್ಷಕ್ಕೆ ಮಾಡಲಿ, 3 ವರ್ಷಕ್ಕೆ ಮಾಡಲಿ ನಡವಳಿಕೆ. ಅವ್ರು ಏನು ಹೇಳಿದ್ರು, ಕಾವೇರಿ ಇಶ್ಯೂನ ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳಿದ್ರು. ಇವತ್ತು ಈ 1.5 ತಿಂಗಳ ಮಾಡಿಬಿಡ್ಲಾ? ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಗೊಡಮಿತಿ ಹಾಕೋಲ್ಲ. ಆಲ್ ಪಾರ್ಟಿ ಮೀಟಿಂಗ್ಗಿಂತ ಅವರ ಇದು ಮುಖ್ಯವಾಗಿದ್ದ ಅಭಿನಂದನಾ ಕಾರ್ಯಕ್ರಮ. ಇದನ್ನು ನೀವು ಒಪ್ತೀರಾ? ಸರಿ ಅಂತೀರಾ? ಯಾರ ನೀವು ಅದನ್ನ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು ನಿಮ್ಗಿಂತ ನೀವು ಮಾತಾಡ್ತಾ ಇದ್ರಲ್ಲ, ನಿಮ್ಗಿಂತ ಕಾರವಾಗಿನೇ ಅವ್ರಿಗೆ ಕೇಳ್ತೀವಿ ಸರ್. ಅವನು ಆಯ್ತು, ನಮ್ಮ ಪಕ್ಷದವ್ರು ಯಾರನ್ನ ಕಳಿಸಿದ್ದೀನಿ ಅಥವಾ ನಾನು ತಗೊಳ್ಳೋದು. ಈ ಸಂಸದರಿಗೆ ಏನಾದ್ರು ಒಂದು ಸ್ವಲ್ಪ ಈ ಜಿಲ್ಲೆನಲ್ಲಿ ಈ ಥರದ್ದೆಲ್ಲ ಡ್ಯಾಮೇಜ್ ಆಗಬೇಕು ಅಂದರೆ ಅವ್ರಗಳೇ ಕಾರಣ. ಕಳೆದ ಭಾಳ ವರ್ಷಗಳಿಂದ ಈ ನ್ಯಾಷನಲ್ ಇಶ್ಯೂ, ಸ್ಟೇಟ್ ಇಶ್ಯೂ, ಜನ ಭಾಷೆ ಬಂದಾಗ ಮಾಡ್ಕೊಂಡ್ಬಂದಿರ್ತಕ್ಕಂಥ ಪದ್ಧತಿ. ಅಂದರೆ ಹಿಂದೆ ಇವ್ರು ಮಾಡಿದಾಗ ಏನರ್ಥ? ಇವ್ರು ಮಾಡಿದಾಗೆಲ್ಲ ತೀರ್ಮಾನ ತಗೊಂಡ್ಬಿಟ್ಟಿದ್ರ? ಇಲ್ಲ ಆಲ್ ಪಾರ್ಟಿಯವ್ರು ಹೇಳಿದ ಸದೇನೆ ಇವ್ರು ಕೇಳ್ಬಿಟ್ಟಿದ್ರ? ಅಂಥವ್ರು ಒಂದು ಕನಿಷ್ಠ ಸಂಸದರಾಗಿ, ಜಿಲ್ಲೆ ಸಂಸದರಾಗಿ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಈ ಜಿಲ್ಲೆಯ ರೈತರಿಗೆ, ಸಾರ್ವಜನಿಕರಿಗೆ, ಮತದಾರರಿಗೆ ಏನು ಗೌರವ ಕೊಟ್ಟರು? ಏನು ಅದಕ್ಕೆ ಕೂತ್ರೆ ನಿಮಿಷ ಬಂದು ಕೇಳಿ ಉತ್ತರ ಕೊಡ್ತೀನಿ. ಅರ್ಧ ಗಂಟೆ ಲೇಟ್ ಆಗೋದಂತೆ, ನನಗೆ ತೊಂದರೆ ಆಗ್ತದೆ, ನಾನು ಹೋಗಲ್ಲ. ಸೊ ಈ ಜಿಲ್ಲೆ ಮತದಾರರಿಗೆ, ಸಾರ್ವಜನಿಕರಿಗೆ ಏನು ಕೊಟ್ಟರು ಗೌರವಗಳು? ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಲ್ಲ. ಇಲ್ಲಿ ಪಾರ್ಟಿ ಊಟಕ್ಕೆ ಅವರೇ ಅಭಿನಂದನೆ ಸಮಾರಂಭ ಕೊಡ್ಕೊತಾರೆ, ಆಲ್ ಪಾರ್ಟಿ ಮೀಟಿಂಗ್ ಹೋಗಲ್ಲ ಅಂದರೆ ಏನಿದು? ಇವರು ಕೊಟ್ಟರೋ ಗೌರವ, ಇವರು ಕೊಟ್ಟಂಥ ಮತಕ್ಕೆ ಇವರು ಈ ರಾಜ್ಯದ ಜಿಲ್ಲೆ ಜನಕ್ಕೆ ಗೌರವ ನಡ್ಕೊಂಡಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.